टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ವಿಮಾನ ದುರಂತ ಮೃತದೇಹ ಹಸ್ತಾಂತರ ಪ್ರಕ್ರಿಯೆ ನಡೀತಾ ಇದೆ. ಸಿವಿಲ್ ಆಸ್ಪತ್ರೆಯಲ್ಲಿ ಮೃತದೇಹಗಳನ್ನು ಹಸ್ತಾಂತರ ಮಾಡಲಾಗ್ತಾ ಇದೆ. ಒಂದಷ್ಟು ಡಿಎನ್ಎ ಟೆಸ್ಟ್ಗಳು ಇದಾಗಲೇ ನಡೆದಿವೆ. ಮೃತದೇಹವನ್ನ ಪಡೆಯುವುದಕ್ಕೆ ಕುಟುಂಬಸ್ಥರು ಸಾಲುಗಟ್ಟಿ ನಿಂತಿದ್ದಾರೆ. ಆಸ್ಪತ್ರೆ ಬಳಿ ಒಬ್ಬೊಬ್ಬರದ್ದೇ ಮೃತದೇಹವನ್ನ ಹಸ್ತಾಂತರ ಮಾಡಲಾಗ್ತಾ ಇದೆ. 4-5 ದಿನಗಳಿಂದ ಈ ಪ್ರಕ್ರಿಯೆ ನಡೀತಾ ಇದೆ. ಸುಮಾರು 39 ಮೃತದೇಹಗಳ ಡಿಎನ್ಎ ಮ್ಯಾಚಿಂಗ್ ಆಗಿದೆ. ಈ ಹಿನ್ನೆಲೆ ಮೃತದೇಹವನ್ನ ಹಸ್ತಾಂತರ ಮಾಡಲಾಗ್ತಾ ಇದೆ. ಇದು ದೊಡ್ಡ ಪ್ರೊಸೀಜರ್. ಇದು ದುರಂತ ಸ್ಥಳದಿಂದ TV9 ಗ್ರೌಂಡ್ ರಿಪೋರ್ಟ್ ಅನ್ನು ನೀಡಿದೆ. ಏನಾಗ್ತಾ ಇದೆ ಅಂತ 3-4 ದಿನಗಳಿಂದ ಕುಟುಂಬಸ್ಥರು ಅದೇ ಡಿಎನ್ಎ ಟೆಸ್ಟಿಂಗ್ ಸೆಂಟರ್ ಬಳಿನೇ ಕಾಯ್ತಾ ಇದ್ದಾರೆ. ಅವರಿಗೆ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಡಲಾಗಿದೆ. ಒಂದ್ಸಲ ಡಿಎನ್ಎ ಸ್ಯಾಂಪಲ್ ಕೊಟ್ಟ ಮೇಲೆ ನಾವೇ ನಿಮಗೆ ಕರೆ ಮಾಡ್ತೀವಿ ಅಂತ. ಬಟ್ ಎಷ್ಟರ ಮಟ್ಟಿಗೆ ನೋವಿನಲ್ಲಿದ್ದಾರೆ, ಹಾಗೆ ಕಾದು ಕಾದು ಫಸ್ಟ್ರೇಟ್ ಆಗಿದ್ದಾರೆ ಅಂತ ಹೇಳಿದ್ರೆ ಪ್ರತಿ 1 ಗಂಟೆಗೆ 2 ಗಂಟೆಗೆ ಹೋಗಿ ಆಫೀಸರ್ಸ್ಗಳನ್ನ ಕೇಳ್ತಾ ಇದ್ದಾರೆ ಆಗಿದೆಯಾ ಅನ್ನೋದಾಗಿ. ಅಧಿಕಾರಿಗಳಿಗೂ ಕೂಡ ಬೇರೆ ಆಪ್ಷನ್ ಇಲ್ಲ. ಇವೆಲ್ಲ ಪ್ರೊಸೀಜರ್ಸ್ಗಳನ್ನ ಫಾಲೋ ಮಾಡಲೇಬೇಕು. ಕುಟುಂಬಸ್ಥರು ನೋಡಿದ್ರೆ ಈ ಪ್ರೊಸೀಜರ್ನ ಹೇಗಾದರೂ ಕಟ್ ಆಫ್ ಮಾಡಿ ಆದಷ್ಟು ಬೇಗ ಮೃತದೇಹಗಳನ್ನ ಹಸ್ತಾಂತರ ಮಾಡಿ ಅನ್ನೋದಾಗಿ ಹೇಳ್ತಾ ಇದ್ದಾರೆ. ಅವ್ರಗಳ ನೋವು ಎಲ್ರಿಗೂ ಅರ್ಥ ಆಗುತ್ತೆ. ಬಟ್ ಡಿಎನ್ಎ ಪ್ರೊಸೀಜರ್ ಇಲ್ಲದೇನೆ ಯಾರ ಮೃತದೇಹ ಏನು ಅನ್ನೋದನ್ನ ಪತ್ತೆ ಹಚ್ಚೋದು ಅಸಾಧ್ಯ ಅನ್ನೋ ಮಟ್ಟಿಗೆ ಸುಟ್ಟು ಕರಕಲಾಗಿದೆ. ಅಂತ ಮೃತದೇಹಗಳನ್ನು ಪತ್ತೆ ಹಚ್ಚೋದಕ್ಕೆ ಅಂತಾನೆ ಕುಟುಂಬಸ್ಥರ ಡಿಎನ್ಎ ಸ್ಯಾಂಪಲ್ಸ್ಗಳನ್ನು ಪಡೆದುಕೊಂಡಿದ್ದಾರೆ. ಅದು ಬ್ಲಡ್ ಆಗಿರ್ಬೋದು, ಹೇರ್ ಫಾಲಿಕಲ್ಸ್ ಆಗಿರ್ಬೋದು, ಉಗುರುಗಳು, ಇಂಥ ಡಿಎನ್ಎ ಸ್ಯಾಂಪಲ್ಸ್ಗಳನ್ನು ಪಡೆದುಕೊಂಡು ಅದನ್ನು ಮ್ಯಾಚ್ ಮಾಡಿ ಇವರದ್ದೇ ಕುಟುಂಬಸ್ಥರು ಅನ್ನೋದನ್ನು ಪತ್ತೆಯಾಗಿ ಅದು ಕನ್ಫರ್ಮ್ ಆದ ನಂತರನೇ ಮೃತದೇಹಗಳನ್ನು ಹಸ್ತಾಂತರ ಮಾಡಲಾಗ್ತಾ ಇದೆ.